दिल्लीला मी केवळ मंत्रिपदासाठी लॉबिंग करण्यासाठीच गेलो नव्हतं, असे आमदार लक्ष्मण सवदी यांनी स्पष्ट केले. अथनी येथे पत्रकारांशी बोलताना ते म्हणाले की इतरही विविध कामांच्या निमित्ताने मी दिल्लीला गेलो होतो. माजी आणि विद्यमान मुख्यमंत्री देखील दिल्लीमध्ये आले होते, त्यामुळे त्यांची भेट घेणे स्वाभाविकच होते, असे ते म्हणाले. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಅಲ್ಲಿ ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ. ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ದಿಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಈ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿಯಾಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಬಹುತೇಕ ಫಿಕ್ಸ್ ಆಗಿದೆ ಸರ್. ನನಗೆ ಹೆಸರು ಕೇಳಿ ಬರ್ತಾ ಇದೆ, ನಮ್ಮದು ಪಟ್ಟಿ ಇಲ್ಲ. ನಿಮ್ಮ ಮಾಧ್ಯಮದವರನ್ನೇ ಭಾಳಷ್ಟು ಜನರದ್ದು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದೀರಿ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದನ್ನು ನಾನು ನೋಡಿದ್ದೀನಿ. ನನ್ನ ಹೆಸರು ನೀವು ಪ್ರಕಟ ಮಾಡಿದ್ದೀರಿ. ಬಟ್ ಕೇಂದ್ರದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಕೂಡ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮವಾಗಿರ್ತಕ್ಕಂಥ. ಅಂದರೆ ಮತಕ್ಷೇತ್ರದ ಜನರು ಕೂಡ ನಿರೀಕ್ಷೆ ಇದೆ. ಮತಕ್ಷೇತ್ರದ ಜನರು ನಿರೀಕ್ಷೆ ಇದೆ, ನಿನ್ನ ನಿರೀಕ್ಷೆನೂ ಇದೆ. ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಇದೆ ಸರ್. ಈಗ ಏನು ಜನರ ಅಭಿಪ್ರಾಯ ನಮಗಾದರೆ ಚೆನ್ನಾಗಿರುತ್ತೆ ಸರ್. ನೋಡೋಣ ಕಾಯಿ ಸರ್. ಈಗ ನೀವು BJPಯಿಂದ ಕಾಂಗ್ರೆಸ್ ಬರಬೇಕಾದ್ರೆ ಕೆಲವೊಂದಿಷ್ಟು ಮಾತುಕತೆಗಳಾದವು. ನಿಮಗೂ ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಮಾತುಗಳು ಇದ್ದವು ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಸರ್. ಜನರು ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡಿದ ಅನ್ನೋದು ನಿನಗೆ ಗೊತ್ತಿಲ್ಲಲ್ಲ, ಜನರಿಗೂ ಗೊತ್ತಿಲ್ಲಲ್ಲ. ಅದು ಜನರಿಗೆ ಬೇಕಾಗಿರೋದು ಅದೇ ಸರ್. ಈಗ ಏನು ಸಿಗ್ಬೋದಾ ಶಾಸಕರಿಗೆ ಸಚಿವ ಸ್ಥಾನ? ಕಾಯಿರಿ, ಒಂದು ವಾರ ಕಾಯಿರಿ, ಎಲ್ಲನೂ ನಿಮಗೂ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ उत्तर ಸಿಗುತ್ತೆ. आणखी एक आठवडा थांबा, मंत्रिपद मिळते की नाही हे स्पष्ट होईल, असे सांगत त्यांनी सस्पेन्स कायम ठेवला. राजशेखर हिरेमठ, KMM मराठी, बेळगाव. अरे BSc में इतनी भीड़ क्यों है? ये भीड़ तो कुछ भी नहीं, असली भीड़ तो अब शुरू होगी. 26 जुलाई से ऑफर है एक्सक्लूसिवली फ्रेश न्यू स्टॉक पर. साड़ीज, लेडीज वेयर, मेंस वेयर, किड्स वेयर, इतना सारा फ्रेश न्यू स्टॉक. हर कलेक्शन एक से बढ़कर एक. तो आप भी आइए और शॉपिंग का मजा लीजिए. BSc डबल डिस्काउंट, डबल डील, डबल खुशी. इसीलिए तो BSc. BSc's biggest sale. BSc double discount, double deal, double खुशी.